ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ರೈತರು ಆತಂಕದಲ್ಲಿರುವಂಥದ್ದು. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಈ ಬಾರಿ ಬರಗಾಲದ ಛಾಯೆ ಆವರಿಸಿರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಯ ರೈತರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಬರಗಾಲ ಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ. ಯಾಕಂದರೆ ಒಂದು ವೇಳೆ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದರೆ ಬೆಳೆ ಹಾನಿ ಸೇರಿದಂತೆ ಬೇರೆ ಬೇರೆ ಪರಿಹಾರ ಹಣಗಳು ಬರ್ತವೆ ಅನ್ನೋದು ರೈತರ ಒಂದು ಆಶಾಭಾವನೆ. ವಿಜಯಪುರ ಜಿಲ್ಲೆಯಲ್ಲಿ ವಾಡಿಕೆಯಷ್ಟೇ ಮಳೆ ಆಗಬೇಕಾಗಿತ್ತು. ಆದರೆ ವಾಡಿಕೆ ಅಂತ 2 ತಿಂಗಳಿಂದ, ಅಂದರೆ ಜೂನ್ ಮತ್ತು ಜುಲೈ 2 ತಿಂಗಳಲ್ಲಿ ಸಹಿತ ವಾಡಿಕೆಯಷ್ಟು ಮಳೆ ಆಗಲಿಲ್ಲ. ಇದು ಒಂದು ಸಮಸ್ಯೆ. ಆದರೆ ಮತ್ತೊಂದು, ಮಹಾರಾಷ್ಟ್ರದಲ್ಲಿ ಸಹಿತ ಆರಂಭದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗದ ಕಾರಣವಾಗಿ ಆಲಮಟ್ಟಿ ಜಲಾಶಯದಲ್ಲಿ ನೀರಿರಲಿಲ್ಲ. ಹಾಗಾಗಿ ಕೆರೆ ತುಂಬೋದಕ್ಕೆ ಮತ್ತು ಕಾಲುವೆಗಳ ಮೂಲಕ ನೀರು ಬಿಡೋದಕ್ಕೆ ಸಹಿತ ಸರ್ಕಾರದಕ್ಕಲ್ಲೇ ಆಗ್ತಾ ಇರಲಿಲ್ಲ. ಯಾಕಂದರೆ ಕೇವಲ 20 TMC ಮಾತ್ರ ನೀರು ಆ ಟೈಮಲ್ಲಿ ಸಂಗ್ರಹ ಇತ್ತು. ಈಗ ಸುಮಾರು 80 TMCಗೂ ಜಾಸ್ತಿ ಸಂಗ್ರಹ ಇದೆ. ಆ ಟೈಮಲ್ಲಿ 20 TMCಗೆ ಮಾತ್ರ ನೀರು ಸಂಗ್ರಹ ಇದ್ದ ಕಾರಣದಿಂದಾಗಿ ಅದರಲ್ಲೂ 3 TMC ಮಾತ್ರ ಬಳಕೆಗಿತ್ತು. ಉಳಿದ 17 TMC ಡೆಡ್ ಸ್ಟೋರೇಜ್ ಇತ್ತು. ಹಾಗಾಗಿ ರೈತರಿಗೆ ಒಂದು ಕಡೆ ಜಲಾಶಯದಿಂದ ನೀರು ಕೊಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತೊಂದು ಕಡೆ ಮಳೆನೂ ಇರಲಿಲ್ಲ. ಈ ರೀತಿಯ ಸಮಸ್ಯೆ ಇತ್ತು. ಸೊ ಹಾಗಾಗಿನೇ ಈಗ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗ ಕೆರೆ ತುಂಬ ಯೋಜನೆ ಅಡಿಯಲ್ಲಿ ನೀರು ಬಿಡುವಂಥ ಕೆಲಸವನ್ನು ಆಗ್ತಾ ಇದೆ. ಆದರೆ ಆಲ್ಮೋಸ್ಟ್ ಏನು ಪೀಕ್ ಬರುವಂಥಕ್ಕೆ ಈಗ ಬಂದಿರುವಂಥದ್ದು. ಹಾಗಾಗಿ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ರೈತ ಸಂಘಟನೆ ಆಗಿರ್ಬೋದು, ರಾಜಕೀಯ ಮುಖಂಡರು ಸಹಿತ ಮನವಿಯನ್ನು ಸಲ್ಲಿಸಿ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದರೆ ರೈತರ ಸಂಕಷ್ಟದಿಂದ ಪಾರಾಗ್ಬೋದು ಅಂಥೇಳಿ, ಅಥವಾ ಬೆಳೆ ಸಾಲ ಆದರೂ ಮನ್ನಾ ಮಾಡಿ ಅಂಥೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ ಆದರೆ ರಾಜಕೀಯ ನಾಯಕರು ಸಹಿತ ರಾಜ್ಯದ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಜಿಲ್ಲೆಯಲ್ಲಿ ಈ ಬಾರಿ ಪರಿಸ್ಥಿತಿ ಬಹಳಷ್ಟು ಕಠಿಣವಾಗಿರುವಂಥದ್ದು. ಯಾಕಂದರೆ ಮಳೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಮತ್ತು ಮಹಾರಾಷ್ಟ್ರದಿಂದ ಸಹಿತ ಮಳೆ ಆದರೆ ನೀರು ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇತ್ತು. ಆದರೆ ಆರಂಭದ ತಿಂಗಳು ಅದು ಯಾವುದೂ ಬರದೇ ಇರೋದ್ರಿಂದಾಗಿ ನಮಗೆ ಸಮಸ್ಯೆ ಆಯಿತು. ಹಾಗಾಗಿ ಆದಷ್ಟು ಬೇಗ ಇದೊಂದು ಪರಿಹಾರವನ್ನು ಘೋಷಣೆ ಮಾಡಬೇಕು, ಅಂದರೆ ಬರ ಪೀಡಿತ ಜಿಲ್ಲೆ ಅಂತ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ. ಜಿಲ್ಲೆಯಲ್ಲಿ ಒಟ್ಟು 7 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗಿತ್ತು. ಆದರೆ ಸುಮಾರು 67% ಮಾತ್ರ ಬಿತ್ತನೆ ಆಗಿದೆ. ಅಂದರೆ ಸುಮಾರು 5 ಲಕ್ಷದವರೆಗೂ ಮಾತ್ರ ಬಿತ್ತನೆ ಆಗಿರುವಂಥದ್ದು. ಒಂದು, ಬಿತ್ತನೆ ಪ್ರಮಾಣ ಸಹಿತ ಕಡಿಮೆ ಆಗಿದೆ. ಈಗ ಎರಡನೇದೇನೆಂದರೆ, ಬಿತ್ತನೆ ಮಾಡಿರುವಂತಹ ಏನು ಬೀಜಗಳಿವೆ ಅದು ಸಹಿತ ನಾಟುವಂಥ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ನೀರು ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಅಥವಾ ಮಳೆ ಬರುತ್ತೆ ಅನ್ನೋ ಆಶಾಭಾವನೆಯಲ್ಲಿ ರೈತರು ಅದನ್ನು ನಾಟಿ ಮಾಡಿದರು. ಆದರೆ ಈಗ ಅದು ಸಹಿತ ಕೈಗೆ ಬರದೇ ಇರುವಂಥದ್ದು. ಒಂದು ಕಡೆ ಬರಗಾಲದಿಂದ ಹಾನಿ ಆದರೆ, ಮತ್ತೊಂದು ಕಡೆ ಅಲ್ಪ ಸ್ವಲ್ಪ ಸಾಲವನ್ನು ಮಾಡಿ ಸಹಿತ ಹಾಕಿರುವ ಬೆಳೆ ಸಹಿತ ಕೈಗೆ ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಈಗ ಇರೋದ್ರಲ್ಲಿ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಅಧ್ಯಯನವನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಹೋದರು. ಅವರು ಸಹಿತ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ, ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತೇಳಿ. ಸೊ ಒಟ್ಟಾರೆ ಜಿಲ್ಲೆಯ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಸಹಿತ, ಅಂದರೆ ಜುಲೈ ತಿಂಗಳಲ್ಲಿ ಸಹಿತ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತೇಳಿ. ಯಾಕಂದರೆ ಮುಂಗಾರಿನಲ್ಲಿ ಮಳೆನೇ ಆಗದೇ ಇದ್ದರೆ ಹಿಂಗಾರಿನಲ್ಲೂ ಆಗದೇ ಇದ್ದರೆ ಈ ಬಾರಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ರೈತರಿಗೂ ಸಹಿತ ಗೊತ್ತಿರುವಂಥದ್ದು. ಹಾಗಾಗಿನೇ ಆದಷ್ಟು ಬೇಗ ಇದನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕಿರುವಂಥದ್ದು. ಒಂದು, ಈ ಕಡೆ ನೀರಿನ ಸಮಸ್ಯೆನೂ ಸಹಿತ ಇರುವಂಥದ್ದು. ಯಾಕಂದರೆ ಕುಡಿಯುವ ನೀರಿನ ಸಮಸ್ಯೆ ಭಾಳಷ್ಟು ಮುಂದಿನ ದಿನಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ನೀರನ್ನು ಶೇಖರಣೆ ಮಾಡಿರುವಂಥ ಕೆಲಸ ಸಹಿತ ಆಲಮಟ್ಟಿ ಜಲಾಶಯದ ಅಧಿಕಾರಿಗಳು ಮಾಡಬೇಕಾದ ಕಾರಣದಿಂದಾಗಿ ರೈತರಿಗೂ ಸಹಿತ ನೀರು ಕೊಡೋಕ್ಕೆ ಭಾಳಷ್ಟು ಅವ್ರ ಮೇಲೆ ಒತ್ತಡ ಉಂಟಾಗುತ್ತೆ. ಹಾಗಾಗಿನೇ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತೇಳಿ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.